ಮಾನ್ಯ SP ಸಾಹೇಬ್ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ. ಯಾಕಂದ್ರೆ ಇಲ್ಲಿಂದ ಯಾರನ್ನು ಕುಂದುಕೊರತೆಗಳು ಹೇಳಕ್ಕೆ ಅಲ್ಲಿ ಬರೀ ಸುಮಾರು ಜನ ಬರುವುದಿಲ್ಲ, ಸಮಸ್ಯೆ ಇದ್ರೂ ಬರುವುದಿಲ್ಲ. ಹಂಗಾಗಿ ನಿಮ್ಮಲ್ಲಿಗೆ ಪೊಲೀಸ್ ಇಲಾಖೆ ಬಂದಿದೆ. ಇವತ್ತು ಮಾನ್ಯ SP ಸಾಹೇಬರು ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಹುಡುಕುವ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಬರ್ಟ್ಸನ್ ಪೇಟೆ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೀವೆಲ್ಲರೂ ಧೈರ್ಯವಾಗಿ ಏನಾದರೂ ನಮ್ಮ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇದ್ದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಈ ವೇದಿಕೆಯಲ್ಲಿ ಸಾಹೇಬ್ರ ಮುಂದೆ ಹೇಳಿ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಮಾನ್ಯವರು ಏನು ಕ್ರಮ ತಗೋಬೇಕು ಅಂತ ಇದು ಮಾಡಿಸಿ ನಾವು ಕ್ರಮ ತಗೋತೀವಿ. ದಯವಿಟ್ಟು ಯಾರನ್ನು ಏನಾದರೂ ನಿಮಗೆ ಸುಮ್ಮನೆ ಎಲ್ಲರ ಮುಂದೆ ಹೇಳ್ಕೊಳ್ದೇ ಇರ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಕೂಡ ನಾವು ಸಾಹೇಬ್ರಿಗೆ ನೇರವಾಗಿ ಫೋನ್ ಮಾಡಿ ಹೇಳ್ಬೋದು. ಮುಕ್ತವಾಗಿ ಎಲ್ಲ ಹೇಳಿದ್ದಾರೆ, ಸುಮಾರು ಸಭೆಗಳಲ್ಲಿ ಸಾಹೇಬ್ರು ಹೇಳ್ತಾ ಇದ್ದಾರೆ, ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ಮಾಹಿತಿ ಕೊಡಿ, ಅದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ. ನಿಮ್ಮ ಇವತ್ತು ಕುಂದುಕೊರತೆಗಳ ಸಭೆ ನೀವು ಆಯೋಜನೆ ಮಾಡಿದ್ವಿ, ತಾವೆಲ್ಲರೂ ದಯವಿಟ್ಟು ಈ ಸಭೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಹೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ. लेकिन फिर भी मुझे खुशी हो रही है कि आप आके इतना इंसेंटिव लेके हम सब व्यापारियों के लिए आप इतना मेहनत करके सबको बुला के आप उनकी ग्रीवेंसेस सुनते हैं, तो ये बहुत बड़ी खुशी की बात है। मैं आज तक इतना बड़ा हुआ हूँ लेकिन आज तक हमने ऐसा माहौल नहीं देखा। कभी म्युनिसिपल कमिश्नर साहब आते हैं, कभी दूसरे भी आते हैं, लेकिन एक पुलिस डिपार्टमेंट आके एक पब्लिक को अपना मतलब ग्रीवेंसेस बताने के लिए कहती है, तो मुझे बड़ा गर्व भी होता है और दिल में खुशी भी होती है। मैं चाहूंगा कि जिसे भी कुछ बोलना रही है आप दिल खोल के पूछिए, ये मैं शंका मत करिए कि भाई मैं कैसा पूछूं, क्या बोलूं, क्या बोलेंगे साहब, ऐसा मत करिए। आपके मन में जो भी छोटी मोटी शंका होगी तो भी आप पूछ करिए। मेरे ख्याल से सब निवारण करते हैं। मैंने आपसे परिचय नहीं है लेकिन सभी हमारे गांव वासियों की तरफ से हमें लगता है कि अच्छे SP साहब हमारे KGF में आए हैं, तो हमें बहुत बड़ी खुशी है। ನಮಗೆ ಮಾರ್ಕೆಟ್ ಇದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಕೊಡೋದು ಚೆನ್ನಾಗಿರುತ್ತೆ, ಪೊಲೀಸು ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಪೊಲೀಸು ನಮಗೆ ಪ್ರೊಟೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಮಾರ್ಕೆಟ್ಗೆ ಪ್ರಾಬ್ಲಮ್ ಏನಿಲ್ಲ ಇದ್ರೆ ಚೆನ್ನಾಗಿರುತ್ತೆ, ಯಾರನ್ನ ಬಂದರೆ ಏನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೆಳಗಿಂದ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ ಸ್ವಲ್ಪ ಕೊಟ್ಟರೆ ಚೆನ್ನಾಗಿರುತ್ತೆ. ಹೌದು ಸರ್. ಸಮಸ್ಯೆ ಏನಿದೆ, ನಿಮ್ ಯಾರು ಬೆದರ್ತಾರೆ, ಏನಾದ್ರು ಸ್ವಲ್ಪ ಯಾರು ಬರ್ತಾರೆ ಸುಮ್ಮನೆ ಏನ ಬೆದರಿದ್ರೆ ಚೆನ್ನಾಗಿರುತ್ತೆ. ಇವಾಗ ಪ್ರೊಟೆಕ್ಷನ್ ಇದ್ರೆ ಭಯ ಇರುತ್ತೆ ಸ್ವಲ್ಪ. ಮೀನ್ಸ್ ನಾವು ರೌಂಡ್ಸ್ ಮಾಡಬಹುದು, ಸಾಯಂಕಾಲ ಮತ್ತೆ ಮಾರ್ನಿಂಗ್ ಅಲ್ಲಿ ಮಾರ್ನಿಂಗ್ ಡ್ಯೂಟಿ ಸಿಬ್ಬಂದಿ ಆಗ್ಬಹುದು ಸರ್. 2 ಪೊಲೀಸ್ ಆಗ್ಬಿಟ್ರೆ 4 ಗೇಟ್ ನಲ್ಲಿ ಚೆನ್ನಾಗಿರುತ್ತೆ ಸರ್. ಪ್ರೊಟೆಕ್ಷನ್ उसके लिए एक बीट डालना जरूरी है। शाम को 4 बजे से 8 बजे तक बहुत भीड़ रहता है, गाड़ी वाला आते हैं, पब्लिक आता है, कुछ भी हारन मारे तो भी गाली देते हैं। इसके लिए 2 बीट डालने का सब को आपको विनती कर रहा हूँ। ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಮಾರ್ಕೆಟ್ ಹತ್ರ ಈಗಾಗಲೇ ನಮ್ಮದು ಇನ್ಸ್ಟ್ರಕ್ಷನ್ ಇದೆ. ನಾಟ್ ಓನ್ಲಿ ಇದು ರಾಬರ್ಟ್ಸನ್ ಪೇಟೆಯಲ್ಲಿ ಎಲ್ಲ ಸ್ಟೇಷನಲ್ಲಿ ಬೆಳಿಗ್ಗೆ ಯಾವ ಟೈಮಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ 9 ಗಂಟೆಯಿಂದ 12 ಗಂಟೆ ತನಕ, ಮತ್ತು ಸಾಯಂಕಾಲ 5 ಗಂಟೆಗಿಂತ ರಾತ್ರಿ 9 ಗಂಟೆ ತನಕ ಕಂಪಲ್ಸರಿ ಎಲ್ಲರೂ ಈ ಸ್ಟೇಷನಿಂದ ಎಲ್ಲರೂ ರೌಂಡ್ಸಲ್ಲಿ ಇರಬೇಕು. ಈ ಸ್ಟೇಷನಲ್ಲಿ ಕೂತ್ಕೊಳ್ಬಾರ್ದು ಯಾರು, ಸೆಂಟ್ರಿ ರೈಟರ್ ಬಿಟ್ಟು, ಸೆಂಟ್ರಿ SHO ಬಿಟ್ಟು ಯಾರೂ ಇರಬಾರ್ದು, ಎಲ್ಲರೂ ರೌಂಡ್ಸಲ್ಲಿ ಇರಬೇಕು. ಐ ಹೋಪ್ ಇಲ್ಲಿ ಮಾಡ್ತಾ ಇದ್ದಾರೆ, ನೀವು ಇದು ಸಿಬ್ಬಂದಿ ಹಾಕ್ತಾ ಇದ್ದೀರದಲ್ಲ, ಇಲ್ಲಿ ಸ್ವಲ್ಪ ರೌಂಡ್ಸ್ ಮಾಡಬೇಕು. ಸೊ ಈ ಮಾಡಿಲ್ಲ ಮುಂದೆ ನಾವು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತೀವಿ. ಕಾಂಟಿನ್ಯೂಸ್ ಇಷ್ಟು ದೊಡ್ಡದು ಏರಿಯಾ ಇಲ್ಲ, ಮಾರ್ಕೆಟ್ ಏರಿಯಾ ಮತ್ತು ಎಲ್ಲಿ ಜಾಸ್ತಿ ಜನ ಮೂವ್ಮೆಂಟ್ ಇರುತ್ತೆ ಅಲ್ಲಿ ನಾವು ಸಿಬ್ಬಂದಿ ಹಾಕಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಹಾಕ್ತೀವಿ. ಅದು ಮೇನ್ ಪ್ರಾಬ್ಲಮ್ ಇಲ್ಲಿ ಟ್ರಾಫಿಕ್ದು ಕೂಡ ಇರುತ್ತೆ. ಎಲ್ಲ ಮಾರ್ಕೆಟ್ ಒಳಗಡೆ ಬೈಕ್ಸ್ ತಗೊಂಡು ಎಲ್ಲ ಪಾರ್ಕ್ ಮಾಡ್ತಾರೆ, ಎಲ್ಲ ಜನರಿಗೆ ನಡ್ಕೊಳ್ಳಿಕ್ಕೆ ಜಾಗ ಸಿಗಲ್ಲ. ಸೊ ಅದು ನೀವು ಕೂಡ ಸ್ವಲ್ಪ ನೋಡ್ಕೊಳ್ಬೇಕು. ಯಾರ್ದು ಅಂಗಡಿ ಇದೆ ಸ್ವಲ್ಪ ಹೊರಗಡೆ, ಯಾವುದೇ ನಗರಸಭೆಯಿಂದ ಕೂಡ ನಾವು ಕೂಡ ಹೇಳ್ತೀವಿ, ನೀವು ಕೂಡ ರಿಕ್ವೆಸ್ಟ್ ಮಾಡ್ಬೋದು, ಒಂದು ಸೆಪ್ರೇಟ್ ಪಾರ್ಕಿಂಗ್ ಜಾಗ ಕೊಡಿ. ಯಾರ್ಯಾರ್ದು ಅಂಗಡಿ ಇದೆ ಅಲ್ಲೇ ಪಾರ್ಕ್ ಮಾಡ್ಕೊಂಡು ಬರ್ಬೋದು.
ಬಿಕಾಸ್ ನೀವು ಕೂಡ ಪಾರ್ಕ್ ಮಾಡ್ತೀರಿ, ಜನರು ಯಾರು ಬರ್ತಾರೆ ಶಾಪಿಂಗ್ ಮಾಡಿ ಅವರು ಕೂಡ ಪಾರ್ಕ್ ಮಾಡಿದ್ರೆ ಎಲ್ಲರೂ ಪ್ಯಾಕ್ ಆಗ್ತದೆ. ಅದು ಒಂದು ಸಮಸ್ಯೆ ಇದೆ. ಅದು ನಮ್ಮ ಕಡೆಯಿಂದ ಕೂಡ ನಾವು ಪ್ರಯತ್ನ ಮಾಡ್ತೀವಿ, ನಗರಸಭೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಇದು ಒಂದು ಪಾಯಿಂಟ್. ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ನಮಗೆ ಸ್ವಲ್ಪ ಮಾಹಿತಿ ಬಂದಿತ್ತು, ಏನು ನಿಮ್ಮ ಅಂಗಡಿಯಿಂದ ಯಾರು ಕೆಲವು ಜನ ಬರ್ತಾರೆ, ಕೆಲವು ರೌಡಿ ಎಲಿಮೆಂಟ್ಸ್ ಥರ ಐಟಮ್ ಖರೀದಿ ಮಾಡ್ತಾರೆ ಅಥವಾ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಿಮಗೆ ಹಣ ಕೊಡಲ್ಲ, ಅಥವಾ ನೀವು ಏನಾದರೂ ಹಣ ಬೇಡ ನಾನು ಕೊಡಲ್ಲ, ನೀವು ನಿಮ್ಮ ಸುಮ್ಮನೆ ಹೆಸರು ಹಾಕ್ಬಿಡ್ತಾರೆ ಯಾವುದೇ ಕೇಸಲ್ಲಿ. ಎಸ್ಪೆಷಲಿ ಎಕ್ಸೈಸ್ ಶಾಪ್ ಇದೆ ಅಥವಾ ಜ್ಯುವೆಲ್ರಿ ಶಾಪ್ ಅಥವಾ ಬೇರೆ ಮೆಡಿಕಲ್ ಸ್ಟೋರ್ ಅಥವಾ ಬೇರೆ ನಿಮ್ಮ ಹೆಸರು ಹಾಕ್ತಾರೆ. ಸೊ ನೀವು ಈ ಥರ ಜನರಿಂದ ರೌಡೀಸಿಂದ ಬೆದರಲಿಕ್ಕೆ ಅವಶ್ಯಕತೆ ಇಲ್ಲ. ಈ ಥರ ನಿಮ್ಮ ಅಂಗಡಿಗೆ ಯಾರು ಬರ್ತಾರೆ ನಿಮಗೆ ಬೆದರ್ತಾರೆ, ನನಗೆ ಹಣ ಕೊಡಿ, ಎಣ್ಣೆ ಕೊಡಿ ಅಥವಾ ಏನಾದರೂ ಏನು ಕೇಳ್ತಾರೆ ಇಲ್ಲೀಗಲಿ, ಮತ್ತು ನಿಮಗೆ ಹಣ ಕೊಡೋಣ. ಸೊ ನೀವು ಅವ್ರ ಜೊತೆ ಜಗಳ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ, ನನಗೆ ಮಾಹಿತಿ ಕೊಡಿ, ಯಾರು ಬಂದಿದ್ದಾರೆ ಮತ್ತು ಈ ಥರ ಯಾರು ಬಿಹೇವ್ ಮಾಡಿದ್ದಾರೆ, ನನಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿ. ನನಗೆ ಮಾಡ್ಬೋದು ಅಥವಾ DSP ಅವರಿಗೆ ಮಾಡ್ಬೋದು, ಲೋಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮಾಡ್ಬೋದು, ಅದು ನನಗೆ ಕೂಡ ನೇರವಾಗಿ ನೀವು ಮಾಡ್ಬೋದು. ಈ ಥರ ವ್ಯಕ್ತಿ ಬಂದಿದ್ದಾರಾ, ಅವ್ರು ನಿಮಗೆ ಹಣ ಕೇಳಿದ್ದೀರಾ, ಏನೇ ಕೇಳಿದ್ದೀರಾ ಅಥವಾ ಬೇರೆ ಏನಾದರೂ ಐಟಮ್ ಕೇಳ್ಕೊಂಡು ಹೋಗಿದ್ದೀರಾ ಮತ್ತು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನೀವು ಕೊಟ್ಟಿಲ್ಲ ನಿಮ್ಮದು ಹೆಸರು ಹೇಳ್ತೀನಿ ಬೇರೆ ಯಾವುದೇ ಕೇಸಲ್ಲಿ. ಸೊ ಈ ಥರ ಆಗ್ತಾ ಇದೆ, ಇನ್ನೂ ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿಯಿಂದ ಟೆನ್ಷನ್ ತಗೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಅವ್ರ ಬಗ್ಗೆ ಈ ಥರ, ಬಿಕಾಸ್ ಇದು ನಿಮ್ಮದು ಕೂಡ ಸಹಯೋಗ ಬೇಕಾಗತ್ತೆ. ನಾವು ರೌಡಿ ಆ್ಯಕ್ಟಿವಿಟಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರ ನೀವು ರೌಡೀಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ, ಅವ್ರಿಗೆ ಅವರು ಏನು ಕೇಳ್ತಾರೆ ನೀವು ಅವ್ರಿಗೆ ಕೊಟ್ಟಿದ್ದಾರೆ, ಸೊ ಅವರು ಸ್ವಲ್ಪ ಮತ್ತೆ ದೊಡ್ಡ ಸ್ಟ್ರಾಂಗ್ ಆಗ್ತಾರೆ. ಸೊ ಈ ಥರ ಯಾರು ಪ್ರಯತ್ನ ಮಾಡಿ ತಕ್ಷಣ ನಮಗೆ ಹೇಳಿ, ನಿಮ್ಮ ಹೆಸರು ನಾನು ಹೇಳಲ್ಲ, ನೀವು ನಮಗೆ ಹೇಳಿದ್ದೀರಿ, ಅದಕ್ಕೆ ನಾವು ಅವ್ರಿಗೆ ಸೆಪ್ರೇಟ್ ಬೇರೆ ಯಾವುದೇ ಕೇಸಲ್ಲಿ ಎಲ್ಲಿ ತಪ್ಪು ಮಾಡಿದರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ನೀವು ಅದ್ರ ಬಗ್ಗೆ ಬಟ್ ಸ್ವಲ್ಪ ಸುಮ್ಮನೆ ಹೆಸರು ಹೇಳ್ಬೇಡಿ ಯಾರ್ಯಾರ್ದು. ಬೆಸ್ಟ್ ಇಫ್ ಸಮ್ ರಿಕಾರ್ಡಿಂಗ್, ಆಡಿಯೋ ರಿಕಾರ್ಡಿಂಗ್ ಅಥವಾ ನಿಮ್ಮ CCTV ಕ್ಯಾಮ್ರಾ ಇದ್ದರೆ ಯಾವುದೇ ರಿಕಾರ್ಡಿಂಗ್ ಮಾಡ್ಕೊಂಡು ನಮ್ಗೆ ಕೊಡಿ, ನಾವು ಅವ್ರ ಮೇಲೆ ಖಂಡಿತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ, ಅವ್ರಿಗೆ ಗಡೀಪಾರು ಮಾಡಿ ಬೇರೆ ಕಡೆ ಕಳಿಸ್ತೀವಿ. ಸೊ ಇದು ಮಾಡೋ ಮುಖ್ಯ ಪಾಯಿಂಟ್. ಮತ್ತು ಒಂದು ಟ್ರಾಫಿಕ್ದು ಕೂಡ ಸಮಸ್ಯೆ ಇದೆ. ಮಾರ್ಕೆಟ್ ಒಳಗಡೆ ಲಿಮಿಟೆಡ್ ವೆಹಿಕಲ್, ನಿಮ್ಮ ಅಸೋಸಿಯೇಷನಿಂದ ಕೂಡ ನೀವೆಲ್ಲ ಒಂದು ಡಿಸಿಷನ್ ತಗೊಳ್ಳಿ, ಎಷ್ಟು ವೆಹಿಕಲ್ ನೀವು ಅಲೌ ಮಾಡ್ತೀವಿ ನಿಮ್ಮ ಅಂಗಡಿದು ಕೂಡ. ಬಾಕಿ ನಾವು ಜಾಸ್ತಿ ಸಿಬ್ಬಂದಿ ಹಾಕಿ ಸ್ವಲ್ಪ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ನಮ್ಮ ಆಪತ್ತು ಒಂದು ವೆಹಿಕಲ್ ಕೂಡ ಇದೆ, 2 ವೀಲರ್ ಇದೆ, ಅದು ಕಂಟಿನ್ಯೂಸ್ ಪೆಟ್ರೋಲಿಂಗ್ ಮಾಡಿ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ಇಫ್ ದೇ ಆರ್ ನಾಟ್ ಡೂಯಿಂಗ್, ಅವ್ರು ಮಾಡಲ್ಲ ನನ್ನ ಮುಂದೆ ನಾವು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹೇಳ್ತೀನಿ. ಇದು ಬಿಟ್ಟು ಇನ್ನೂ ಯಾರಿಗೆ ಏನಾದರೂ ಸಮಸ್ಯೆ ನಿಮಗೆ ಹೇಳಿ. ಇಂಪಾರ್ಟೆಂಟ್ಲಿ ಈ ಕ್ಯಾಮ್ರಾ ಸರ್ ಒಂದು 5 ಎಂಟ್ರಿ ಪಾಯಿಂಟ್ ಇದೆ, 5-6 ಎಂಟ್ರಿ ಪಾಯಿಂಟ್ ಎಕ್ಸಿಟ್ ಪಾಯಿಂಟ್, ಒಂದೇ ಒಂದು ಕ್ಯಾಮ್ರಾ ಇದ್ದಂಗಿದೆ ಸರ್ಕಲ್ ಅಲ್ಲಿ 3 ಕ್ಯಾಮ್ರಾ ರೀಸೆಂಟ್ ಆಗಿ ಅಲ್ಲಿ, ಬಟ್ ಇಲ್ಲೆಲ್ಲ ಇಲ್ಲ ಕ್ಯಾಮ್ರಾ. ಇಲ್ಲಿ ಅದು ನೀವು 6 ಪಾಯಿಂಟ್ ಇದೆ ಎಂಟ್ರಿ ಅಂಡ್ ಎಕ್ಸಿಟ್. ನಾವು ಇಲ್ಲಿ ಗಾಂಧಿ ಸರ್ಕಲ್ ಅಲ್ಲಿ ಹಾಕಿದ್ದೀವಿ, ಪಾರಂಡಲ್ಲಿಯಲ್ಲಿ ಹಾಕಿದ್ದೀವಿ, ಇಲ್ಲಿ ನಮ್ಮ ರೈಲ್ವೆ ಲೈನ್ ಕ್ರಾಸಿಂಗ್ ಇದೆ ಅಲ್ಲಿ ಹಾಕಿದ್ದೀವಿ. ಎಲ್ಲ ಕಡೆ ಹಾಕ್ಲಿಕ್ಕೆ ಆಗಲ್ಲ, ನಮಗೆ ಬಜೆಟ್ ಲಿಮಿಟೆಡ್ ಕೊಡ್ತಾರೆ ಸರ್ಕಾರ. ಅದು ನೀವೆಲ್ಲರೂ ಸೇರಿ ಒಂದು ಎಂಟ್ರಿ ಎಕ್ಸಿಟ್ ಅಲ್ಲಿ ಕೂಡ ಹಾಕ್ಬೋದು. ನಾವು ಮುಂದೆ ನಮಗೆ ಏನಾದ್ರು ಫಂಡ್ ಬಂದರೆ ನಾವು ಕೂಡ ಹಾಕ್ತೀವಿ, ಬಟ್ ನೀವು ಕೂಡ ಎಲ್ಲ ಜೊತೆಗೆ ಕೈ ಜೋಡಿಸಿ ಸ್ವಲ್ಪ ಮಾಡಿ. ಎಸ್ಪೆಷಲಿ ಜ್ಯುವೆಲ್ರಿ ಶಾಪ್ ಅಂಗಡಿಯವರು ನೀವು ಕಂಪಲ್ಸರಿ ಹಾಕ್ಲೇಬೇಕು. ನಮಗೆ ಏನು ಸಮಸ್ಯೆ ಬರುತ್ತೆ, ಯಾರು ಕಳ್ತನ ಆಗ್ತಾರೆ, ಅವ್ರು ಕಳ್ಳರು ನಿಮ್ಮ ಹೆಸರು ಹೇಳ್ಬಿಡ್ತಾರೆ, ಆಮೇಲೆ ನಾವು ನಿಮ್ಮ ಹತ್ರ ಹೋಗ್ತೀವಿ, ನೀವು ಬೇಡ ನಾನು ಮಾಡಲ್ಲ ಇದು ಎಲ್ಲ ಹೇಳ್ತೀರಿ. ಸೊ ಆಬ್ವಿಯಸ್ ನಿಮಗೆ ಅನ್ನೆಸರಿ ಸಮ್ ಎವಿಡೆನ್ಸ್ ಇಸ್ ದೇರ್, ಸ್ವಲ್ಪ ಏನಾದರೂ ಎವಿಡೆನ್ಸ್ ಇದ್ದರೆ ನಾವು ಆವಾಗ ನಿಮಗೆ ಕೇಳ್ತೀವಿ, ನೀವು ಏನೋ ಇವರು ಕಳ್ಳರು ಬಂದಿದ್ದಾರೆ, ನೀವು ಪ್ರಾಪರ್ಟಿ ರಿಟರ್ನ್ ಮಾಡಿ. ನಿಮಗೆ ಕೂಡ ಏನೋ ತೊಂದರೆ ಆಗಬಾರ್ದು, ನೀವು CCTV ಇನ್ಸ್ಟಾಲ್ ಮಾಡಿ, ಮತ್ತು ಲೆಜರ್ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ. ಕೆಲವು ಸಮಯ ನಿಲ್ತಾರೆ, ನಿಮಗೆ ಫೋನ್ ಮಾಡಿ, ನೀವು ಅಂಗಡಿಗೆ ಹೊರಗಡೆ ಬಂದು ನಿಮಗೆ ಕೊಟ್ಟಿದ್ದಾರೆ, ಆಮೇಲೆ ಅಲ್ಲಿ ಡೀಲ್ ಮಾಡಿದ್ದೀರಿ, ನೀವು ಮಾಡಿದ್ದೀರಿ. ಸೊ ನೀವೆಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೊಳ್ಳಿ. ನಾವು ಅನ್ನೆಸರಿ ನಿಮಗೆ ತೊಂದರೆ ಕೊಡಬೇಕಿರ್ತಾರೆ, ನಮ್ಮದು ಕೂಡ ಇಷ್ಟ ಇಲ್ಲ. ನಮ್ಮದು ಎವಿಡೆನ್ಸ್ ಇದ್ದರೆ ಆಮೇಲೆ ನಾವು ರಿಕವರಿ ಮಾಡ್ತೀವಿ. ಡೈನಾಮಿಕ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ Simanshu Rajput, the man of good heart, the voice and size of the northern city, the young and efficient, hard and honest. So, at the same time, I also welcome our deputy, DSP sir, the smiling face, good-hearted, the experienced hand in the police department. And also I welcome our Rangasamy sir, Circle Inspector. He was a Circle Inspector in Golden City also. Now he is in
Portmala police station. And also I welcome our SI sir, Manesh Malli, the young man, is doing well. At the same time, and also I welcome our senior merchants, Sri Venkatesh sir, Sri Santosh Bhai, Ashok Kumar ji, Prakash san, Suresh sir, and also Punyamurthy sir, and also other Deva, and we are MG Market Traders Association ನಮಸ್ಕಾರವನ್ನು ಹೇಳ್ತಾ ಬೆಳಗ್ಗೆ 5 ಗಂಟೆವರೆಗೆ ಇರ್ತಾರೆ ವಿಶ್ವಪಲ್ಲವರು. ಅದೇ ತರ ಎಲ್ಲಾ ಜಾತಿಗಳು ಅವ್ರು ನಿಂತು ಮಾಡಿದ್ರು. ಸ್ಪೆಷಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದುವರೆಗೂ ಯಾರು ಆ ಥರ ಮಾಡಲಿಲ್ಲ ಅಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಮಾರ್ಕೆಟ್ ಬಂದಿರೋದು ನಮ್ಗೆಲ್ಲ ಒಂದು ಒಳ್ಳೆ ಅವಕಾಶ. ದಯವಿಟ್ಟು ಎಲ್ಲರನ್ನು ಈ ಸಮಯದಲ್ಲಿ ನಾನು ಶುಭಾಶಯಗಳನ್ನು ಹೇಳಿ ಅವರ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತೆ ಇವು ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಮ ಸಾಹೇಬರು ನಾವು ಕೇಳ್ಬೋದು. ಅವರು ನಿಮಗೆ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಆಗಿರ್ತಾರೆ ಅಂತ ಹೇಳ್ಕೊಂಡು ಇಲ್ಲಿಂದ ಪಾರ್ಕಿಂಗ್ ಮಾಡ್ತಾರೆ, ಬೇರೆಯವರು ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡ್ತಾರೆ, ಜನ ಓಡಾಡಕ್ಕೆ ಬಹಳ ಕಷ್ಟ ಆಗುತ್ತೆ. ಅದು ಸ್ವಲ್ಪ ದಯವಿಟ್ಟು ನೋಡ್ಬಿಟ್ಟು ಜನವರಿಗೆ ಸಹಾಯ ಮಾಡಬೇಕು, ಬರೋ ಹೋಗೋಕ್ಕೆ ಚೆನ್ನಾಗಿರ್ಬೇಕು. ಅದು ಸ್ವಲ್ಪ ನೋಡಿ ಸರ್. Espejo roto, reflejo muerto, paredes frías,